ಪ್ರೀತಿ ಅಂದ್ರೆ ಏನು, ಅವಳ ಕಾಳಜಿ ಅಂದ್ರೆ ಏನು ಅಂತ ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಅವಳ ಮೇಲೆ ಇಲ್ದಿರೋ ಬ್ಲೇಮ್ ಮಾಡಿದ್ರೆ ಚೆನ್ನಾಗಿರಲ್ಲ. ನೀನ್ ಈ ಮನೆಗ್ ಬರ್ಬೇಕು, ನಿನಗಾದ್ ಮೋಸಕ್ಕೆ ನ್ಯಾಯ ಸಿಗ್ಬೇಕು ಅಂತ ಇವಳು ಎಷ್ಟ್ ಕಷ್ಟ ಪಟ್ಟಿದ್ದಾಳ ಗೊತ್ತಾ? ಅಂತವಳ ಬಗ್ಗೆ ಈಗೆಲ್ಲ ಸುಳ್ಳು ಹೇಳ್ತಾ ಇದ್ಯಾ? ಈಗ ಇವಳ ಮುಖ ನೋಡು. ನೀನು ಇವಳಿಗೆ ತೊಂದ್ರೆ ಆಗ್ಬೇಕು ಅಂತ ಸುಳ್ಳು ಹೇಳ್ದೆ. ಆ ನೋವ್ಗಿಂತ ನೀನ್ ಸುಳ್ಳು ಹೇಳಿ ತಗ್ಲಾಕೊಂಡಿದ್ಯಾ ಅನ್ನೋ ನೋವೇ ಅವಳ ಮುಖದಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಚಿಕ್ಕಮ್ಮ, ಈ ರೈಸ್ ತದ್ದೆ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ? ನೀನ್ ಹೇಳಿದ್ದೆಲ್ಲ ಸರಿ, ಇವ್ಳು ಹೇಳಿದ್ದೆಲ್ಲ ತಪ್ಪು ಅಂತ ಮನೆಯವರೆಲ್ಲ ಬೈತಾ ಇದ್ರು. ನೀನ್ ಈ ಮನೆಗ್ ಬಂದಾಗಿಂದ ನಿನಗೋಸ್ಕರ ಕಷ್ಟ ಪಡ್ತಿರೋಳು ಇವಳು ಒಬ್ಳೆ. ನೀನ್ ಮಾತ್ರ ಇವಳನ್ನ ಶತ್ರು ತರ ನೋಡ್ತಾ ಇದ್ಯಾ. ಚಂಚಲ, ನೀನ್ ಅವಳ ಅತ್ತೆ ಅಲ್ವಾ? ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನೀನ್ ತಾನೇ ನೋಡ್ಕೋಬೇಕು. ಏನು, ನಾನ್ ನೋಡ್ಕೊಳ್ಬೇಕಮ್ಮ? ನಾನ್ ಯಾಕೆ ನೋಡ್ಕೊಳ್ಳಿ? ನೀವೇ ತಾನೆ, ನೀವೆಲ್ರೂ ಸೇರ್ಕೊಂಡು ಇಂತ ಬಂಗಾರದಂತ ಸೊಸೆನ ಕರ್ಕೊಂಡ್ ಬಂದಿದ್ದು ಮನೆಗೆ. ನೀವೇ ನೋಡ್ಕೊಳ್ಳಿ. ಏನನ್ನಿಕೆ, ನಿನ್ಗೂ ಗೊತ್ತಾಗಲ್ವಾ? ಅವತ್ತು ಪಪ್ಪಾಯ ಪೈನಾಪಲ್ ಕೊಟ್ಟು ದೊಡ್ಡ ಪ್ರಾಬ್ಲಮ್ ಆಯ್ತು. ಏನ್ ತಿನ್ಬೇಕು ತಿನ್ಬಾರ್ದು ಅಂತ ನನಗೆ ಗೊತ್ತಾಗತ್ತೆ. ನೋಡಮ್ಮ, ಡಯಟ್ ಮಾಡಿದ್ದು ನಿನ್ ತಪ್ಪು. ಅದನ್ನ ಮುಚ್ಚಿಡೋದಿಕ್ಕೆ ನಿನ್ ತಂಗಿ ಮೇಲೆ ಸುಳ್ಳು ಹೇಳಿದ್ದು ಅದಕ್ಕಿಂತ ದೊಡ್ಡ ತಪ್ಪು. ಈಗಲಾದ್ರೂ ಡಾಕ್ಟರ್ ಹೇಳಿದ್ದನ್ನ ಕೇಳಿ ತಂದಿಟ್ಟಿದ್ದನ್ನ ತಿಂದು ನಿನ್ನ ಮಗುವಿನ ಆರೋಗ್ಯ ಕಾಪಾಡ್ಕೋ. ಜ್ಞಾನೇಶ್ ಹೇಳ್ತಾ ಇರೋದು ಸರಿಯಾಗಿದೆ. ಇನ್ಮೇಲೆ ಮನೆಯಲ್ಲಿ ಎಲ್ರು ಹೇಳಿದ ಮಾತನ್ನ ಕೇಳು, ಅವ್ರು ಕೊಟ್ಟಿದ್ದನ್ನ ತಿನ್ನು. ಉಪ್ಪಿನಕಾಯಿ ಹಸ್ಲಾ? ಏಯ್, ನನ್ಗೆ ಯಾಕೆ ಇಷ್ಟೊಂದು ಉಪ್ಪಿನಕಾಯಿ ಹಾಕಿದ್ಯಾ? ಮೊಬೈಲ್ ಅಲ್ಲೇ ಮುಳುಗಿದ್ರೆ ಅನ್ನದ ರುಚಿ ಎಲ್ ಗೊತ್ತಾಗ್ಬೇಕು ಹೇಳಿ? ಉಪ್ಪಿನಕಾಯಿ ಹಾಕ್ಲಾ ಅಂತ ಕೇಳ್ದೆ, ಹಾಕಿ ಅಂದ್ರಿ, ಅದಕ್ಕೆ ಹಾಕ್ತೆ. ಅದಕ್ಕೆ ಇಷ್ಟೊಂದು ಹಾಕ್ತಾರ? ಮೊಬೈಲ್ ಇದ್ರೆ ಹಂಗೆ. ಅಕ್ಕ, ಉಪ್ಪಿನಕಾಯಿ ಹಾಕ್ಲಾ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಯಾರೇ ಉಪ್ಪಿನಕಾಯಿ ಇಷ್ಟೊಂದ್ ತಿಂತಾರೆ? ನಾನ್ ಹಾಕ್ಲಾ ಅಂತ ಕೇಳ್ದೆ, ಹೂ ಅಂದೆ. ಇನ್ನೊಂದ್ಸತಿ ಕೇಳ್ದೆ, ಹೂ ಅಂದೆ, ಅದಕ್ಕೆ ಹಾಕ್ತೆ. ಏನಿದು, ಅಡ್ಗೆಗಳ್ ಫೋಟೋ ತೆಗ್ದು ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾಕೆ ಹಾಕ್ತೆ? ಏನ್ ತಮಾಷೆ ಮಾಡ್ತಾ ಇದೀಯಾ? ಯಾಕಂದ್ರೆ ನಿಮ್ಮೆಲ್ರ ಪ್ರಪಂಚ ಆ ಮೊಬೈಲ್ಗಳಲ್ಲೇ ಸೇರ್ಕೊಂಡಿದ್ಯಲ್ಲ, ಮತ್ತು ಊಟ ಯಾಕೆ ಬೇಕು ನಿಮ್ಗೆಲ್ಲ? ಆ ಫೋಟೋಗಳನ್ನೇ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ನೋಡಿ, ಅನ್ನ ದೇವ್ರಿಗೆ ಅವಮಾನ ಮಾಡಿದ್ರೆ ಆಯುಷ್ಯಕ್ಕೂ ಅವಮಾನ ಮಾಡಿದ ಹಾಗೆ. ಊಟ ಮಾಡುವಾಗ ಕಣ್ಣು ತಟ್ಟೆಲಿರ್ಬೇಕು, ಮನಸ್ಸು ದೇವ್ರ ಮೇಲೆ ಇರ್ಬೇಕು. ಕಣ್ಣು ಮೊಬೈಲ್ ಮೇಲೆ, ಕೈ ತಟ್ಟೆನಲ್ಲಿ, ಮನ್ಸು ಇನ್ನೆಲ್ಲೋ. ಹೀಗಾದ್ರೆ ತಿಂದು ಊಟ ಮೈಗತ್ತಲ್ಲ, ಅದು ವಿಷ ಆಗುತ್ತೆ. ಈ ಫೋನ್ ಅನ್ನೋದು ದೂರ ಇದ್ದವ್ರನ್ನ ಹತ್ರ ಮಾಡ್ತದೆ ನಿಜ, ಆದ್ರೆ ಪಕ್ಕದಲ್ಲಿರೋರ್ನೆಲ್ಲ ದೂರ ಮಾಡ್ಬಿಡ್ತು. ಊಟ ಅನ್ನೋದು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಅಷ್ಟೇ ಅಲ್ಲ, ಮನಸ್ಸುಗಳನ್ನ ಬೆಸೆಯೋ ದಾರ. ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಅವ್ರವ್ರ ಪಾಡ್ಗೆ ಅವ್ರವ್ರು ದುಡ್ದು ಸಾಯಂಕಾಲ ಬಂದು ಎಲ್ರು ಒಟ್ಟಿಗೆ ಕೂತ್ಕೊಂಡು ಒಬ್ಬರ ಮುಖ ಒಬ್ರು ನೋಡ್ಕೊಂಡು ಹೇಗಿದ್ಯಾ, ಇವತ್ತೇನೇನ್ ಆಯ್ತು ಅಂತ ಬಿಸಿ ಅನ್ನದ ಜೊತೆ ಪ್ರೀತಿನೂ ಪಡಿಸ್ತಿದ್. ಆಗ ಊಟದ ರುಚಿ 10 ಪಟ್ಟು ಜಾಸ್ತಿ ಇತ್ತು. ಆಗ ಈ ಹಾಳ್ ಮೊಬೈಲ್ಗಳು ಅನ್ನೋದು ಇರ್ಲಿಲ್ಲ. ಪ್ರಪಂಚ ಚಿಕ್ಕದಾಗಿತ್ತು. ಮನುಷ್ಯರ ಮಧ್ಯ ಸಂಬಂಧಗಳು ಕಲ್ಲನ್ನ ಕರಗಿಸೋ ಹಾಗಿತ್ತು. ಆದ್ರೆ ಈಗ ನೋಡಿ, ಕೈಯಲ್ಲಿರೋ ಸಣ್ಣ ಡಬ್ಬಿಗೆ ಎಲ್ಲಾನು ಇದೆ, ಆದ್ರೆ ಪಕ್ಕದಲ್ಲಿರೋರ ಭಾವನೆ ನೋವೇ ಅರ್ಥ. ಕೈಗೆ ಫೋನ್ ಬಂತು, ಕರುಳಿನ ಸಂಬಂಧ ದೂರ ಆಯ್ತು. ಒಂದೇ ತಟ್ಟೆನಲ್ಲಿ ಉಪ್ಪಿನಕಾಯಿ ಹಂಚ್ಕೊಂಡು ಒಬ್ರು ಬಾಯಿಗೊಬ್ರು ತುತ್ತು ಹಾಕಿ ಬೆಳೆದ ಜನನ ಒಂದೇ ಟೇಬಲ್ ನಲ್ಲಿ ಅಕ್ಕಪಕ್ಕ ಕೂತಿದ್ರು 1000 ಮೈಲಿ ದೂರ ಇದೀವೇನೋ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರ ಕಣ್ಣು ನಿಮ್ಮ ಕೈನಲ್ಲಿರೋ ಮೊಬೈಲ್ ಸ್ಕ್ರೀನ್ ಮೇಲೆ ಇರುತ್ತೆ ವಿನಃ ಪಕ್ಕದಲ್ಲಿರೋ ಗಂಡನ ಮುಖದಲ್ಲ, ಹೆಂಡತಿ ಕಣ್ಣಲ್ಲಾಗ್ಲಿ ಇರೋಲ್ಲ. ತಟ್ಟೆಲ್ ಏನ್ ಬೀಳ್ತಾ ಇದೆ, ಬಾಯಿಲ್ ಏನ್ ಹೋಗ್ತಾ ಇದೆ ಅನ್ನೋ ಪ್ರಜ್ಞೆನೂ ನಿಮ್ಗಿರಲ್ಲ. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್. ಎಲ್ಲೋ ಇರೋರ್ ಜೊತೆ ನಗ್ನಗ್ತಾ ಚಾಟ್ ಮಾಡ್ತೀರ, ಅವ್ರ ಜೊತೆನಲ್ಲಿ ಕಷ್ಟ ಸುಖ ಮಾತಾಡ್ಕೊತಿರ್ತೀರ. ಆದ್ರೆ ನಿಮ್ ಎದುರುಗಡೆನೆ ಅಕ್ಕಪಕ್ಕದಲ್ಲೇ ಕೂತಿರೋರ್ ಮುಖದಲ್ಲಿ ನೋವಿದ್ಯಾ, ನಲುವಿದ್ಯಾ ಅಂತ ನೋಡೋ ಪುರ್ಸತ್ತು ಸಹಿತ ನಿಮ್ಗಿರಲ್ಲ. ಪ್ರಪಂಚನೇ ನಮ್ ಅಂಗೈಗೆ ತಂದ್ಕೊಡ್ತು ಈ ಫೋನು ಅಂತ ನಾವೆಲ್ಲ ಬೀಗ್ತೀವಿ. ಆದ್ರೆ ಅದೇ ಅಂಗೈಲಿದ್ದ ಸಂಸಾರನ ಕಿತ್ಕೊಂಡ್ ಬಿಡ್ತು ಈ ಫೋನು ಅನ್ನೋದನ್ನ ಯಾರು ವಿಚಾರ ಮಾಡಲ್ಲ. ಊಟ ಮಾಡುವಾಗ ಆ ಅನ್ನದ ಜೊತೆ ಪ್ರೀತಿ ಬೆರೆತ್ರೆ ಮಾತ್ರ ಅದು ಅಮೃತ, ಇಲ್ಲ ಅಂದ್ರೆ ಅದು ಬರೀ ಕಸ. ಅದಕ್ಕೆ ಹೇಳ್ತಿರೋದು, ದಿನದ 24 ಗಂಟೆನಲ್ಲಿ 1 ಗಂಟೆನಾದ್ರೂ ಈ ಫೋನನ್ನ ಊಟ ಮಾಡುವಾಗ ಆಚೆ ಒಂದು ಕುಟುಂಬವಾಗಿ ಮುಖಾಮುಖಿ ಎಲ್ರು ಕೂತು ಊಟ ಮಾಡಿ ಆಮೇಲೆ ನಿಮ್ ಪ್ರಪಂಚಕ್ ನೀವ್ ಹೋಗಿ. ಆಶಾ, ಹೋಗ್ ಟ್ರೇ ತಗೊಂಬ. ಎಲ್ರು ನಿಮ್ ಫೋನ್ಗಳನ್ನ ಟ್ರೈನ್ ಅಲ್ಲ. ಅಮ್ಮ, ಅಣ್ಣ ಫಾರಿನ್ ಫೋನ್ ಮಾಡ್ಬೋದು. ಅವನು ಈಗ ನಿನ್ ಗಣ್ಣ, ಮೊದಲೇ ನನ್ನ ಮಗ. ಅವ್ನು ಬಾಯಿ ಮುಚ್ಕೊಂಡ್ ಹಾಕ್. ಈ ಸಮಯದಲ್ಲಾದ್ರೂ ಮನುಷ್ಯರಾಗಿ ಎಲ್ಲಾರು ಮುಖಾಮುಖಿ ಕೂತ್ಕೊಂಡು ನೆಮ್ಮದಿಯಾಗಿ ಊಟ. ಇನ್ನು ಮುಂದೆ ಊಟ ಮಾಡುವಾಗ ಯಾರಾದ್ರೂ ಮೊಬೈಲ್ ನ ಕೈನಲ್ಲಿ ಹಿಡಿದ್ರೆ ಅದನ್ನ ತಗೊಂಡೋಗಿ ವಾಷಿಂಗ್ ಮಿಷಿನ್ ನಲ್ಲಿ ಹಾಕಿ ಒಗೆದು ಬಿಸಾಕ್ಬಿಡ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಜ್ಜಿ. ಮಾತಾಡಿದ್ದು ನಾನೇ ನಿಜ, ಆದ್ರೆ ಮಾತಾಡೋದಕ್ಕೆ ಪ್ಲಾನ್ ಕೊಟ್ಟಿದ್ದು ನೀನೇ ಅಲ್ವೇ ಗೌರಿ? ಈ ಫೋನ್ ಬರೀ ಕೆಟ್ಟದನ್ನೇ ಮಾಡಲ್ಲ, ಇದರಿಂದ ತುಂಬಾ ಉಪಯೋಗನೂ ಇದೆ. ಉಪಯೋಗ ಇದೆ ಕಣೋ, ಇಲ್ಲ ಅಂದಿದ್ಯಾರು. ಆದ್ರೆ ಅತ್ತೆ ಹೇಳ್ದಾಗೆ ಈ ಮೊಬೈಲ್ ಗಳಿಂದ ತೊಂದ್ರೆನೂ ಅಷ್ಟೇ ಇದೆ ಅಲ್ವಾ?
ಅಂತ ಒಳ್ಳೆ ಉಪಯೋಗ ಏನಾಯ್ತು ವಿವೇಕ್ ನಿಂಗೆ? ಒಬ್ಳು ಹುಡ್ಗಿ ಇದ್ದಾಳೆ ಚಿಕ್ಕಪ್ಪ, ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಡಿಸೈನರ್. ಅವಳ ಕೈಯಲ್ಲಿ ಸರಸ್ವತಿನೇ ಕುಣಿತಾ ಇದ್ದಾಳೆ. ಆದ್ರೆ ಅವಳ ಗಂಡ, ಅವ್ರ ಮನೆಯವರು ಅವಳನ್ನ ಹೊರಗ್ ಬರಕ್ ಬಿಡ್ತಾನೆ ಇಲ್ಲ. ಅದಕ್ಕೆ ಅವ್ಳು ಡಿಸೈನ್ ಮಾಡಿ ನನಗ್ ಮೊಬೈಲ್ ಅಲ್ಲಿ ಕಳಿಸ್ತಾ ಇದ್ದಾಳೆ. ಫೋನ್ ಇಲ್ದೆ ಹೋಗಿದ್ರೆ ಆ ಟ್ಯಾಲೆಂಟ್ 4 ಗೋಡೆ ಮಧ್ಯೆನೆ ಸತ್ತೋಗ್ತಾ ಇತ್ತು. ಹೌದೇನೋ? ಛೆ, ಎಂಥ ಮೂರ್ಖರಿರ್ಬೇಕು ಆ ಮನೆಯವರು. ಅಂತ ಒಳ್ಳೆ ಟ್ಯಾಲೆಂಟ್ ಇರೋ ಹೆಣ್ಮಗಳನ್ನ ಮನೇಲೆ ಕೂಡ್ ಹಾಕಿದ್ದಾರೆ ಅಂದ್ರೆ ಅವ್ರ ಗಂಡಂಗಾಗ್ಲಿ ಅವ್ರ ಅತ್ತೆ ಮಾವಂಗಾಗ್ಲಿ ಒಂಚೂರು ಜ್ಞಾನ ಇಲ್ವಾ? ಹೆಣ್ಮಕ್ಳು ಬರೀ ಅಡ್ಗೆ ಮನೆಗೆ ಸೀಮಿತ ಅಂತ ತಿಳ್ಕೊಂಡಿರೋ ಜನಗಳಿಗೆ ತಕ್ಷಾಸ್ತಿ ಆಗ್ಲೇಬೇಕು. ಪಾಪ ಇಷ್ಟಕ್ಕೂ ಆ ಹುಡುಗಿ ಯಾರು ವಿವೇಕ್? ಅವಳ ಹೆಸರೇನು? ಈಶಾ. ಚಿಕ್ಕತ್ತೆ, ಬಸ್ಸಲ್ಲ ಮನೆ ಕುಂಭಕರ್ಣ ಮಲಗಿದ್ದಾನೆ. ಇನ್ ಹೇಳೋದು ನಾಳೆ ಬೆಳಿಗ್ಗೆನೆ. ಕುಂಭಕರ್ಣ ನಿನ್ ತಾತ ಸಿಕ್ಕಾಕೊಂಡೆ ಪುಣ್ಯವತಿ. ನನ್ ಕಣ್ಣಿಗೆ ಮಣ್ಣರ್ಚಿ ರಾತ್ರಿ ಆ ಡಿಸೈನ್ ಮಾಡ್ತಿರೋದು ನೀನೆ ಅಂತ ನನಗ್ ಗೊತ್ತು. ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ. ಆದ್ರೆ ಇವತ್ತು ನಿನ್ನ ಡ್ರಾಯಿಂಗ್ ಶೀಟ್ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸ್ತೀನಿ. ಎಲ್ಲಿ ಹೋದ್ಲಿ ಇವಳು? ಕಿಚನ್ ಅಲ್ಲಿ ಇಲ್ಲ, ಬೆಡ್ರೂಮ್ ಅಲ್ಲಿ ಇಲ್ಲ, ಹಾಲ್ ಅಲ್ಲಿ ಇಲ್ಲ, ಟೆರೆಸ್ ಅಲ್ಲೂ ಇಲ್ಲ. ಎಲ್ಲಿ ಹೋಗಿರ್ಬೋದು? ಶ್ರೀಶಾ. ಇದಕ್ಕೆ ಯಾವ ಕಲರ್ ಹಾಕ್ಲಿ? ಲೈಟ್ ಬ್ಲೂ. ಅಯ್ಯೋ, ಇನ್ನೊಂದ್ ಪಾಸ್ ಉಳಿದಿಲ್ಲ. ಇದಕ್ಕೆ ಏನ್ ಮಾಡ್ಲಿ? ಯಾವ್ದ್ ಹಾಕ್ಲಿ? ಎಲ್ಲೋ. ವಾವ್, ಕರೆಕ್ಟ್. ಎಲ್ಲ ಓಕೆ, ಇನ್ನೊಂದು ಉಳ್ದ್ಬಿಟ್ಟು. ಹಾಯ್ ಶ್ರೀಶಾ. ಅಯ್ಯೋ, ಡಿಸ್ಟರ್ಬ್ ಮಾಡದ್ನಾ? ಬರಿ ಏನಾದ್ರು ಬರಿ. ನೀವಿನ್ನು ನಿದ್ದೆ ಮಾಡಿಲ್ವಾ? ನನಗೆ ಇರೋ ನಿದ್ದೆ ಎಲ್ಲ ಮುಸ್ಕಿನ್ ಕಳ್ಳಿ ಕದ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಇನ್ನೆಲ್ ನಿದ್ದೆ ಬರುತ್ತೆ? ಅಲ್ಲ, ನೀವಿಲ್ಲಿ ಯಾವಾಗ ಬಂದ್ರಿ? ಆ ಡಿಸೈನ್ ಕವರ್ಗೆ ಫಿನಿಶಿಂಗ್ ಕೊಡ್ಬೇಕಾದ್ರೆ ಬಂದ್. ಶ್ರೀಶಾ. ನೋಡ್ಬಿಟ್ರಾ? ಅಯ್ಯೋ, ನಿಧಾನಕ್ ಬನ್ನಿ. ನಮ್ಮ ಕಂಪ್ನಿ ಡಿಸೈನರ್ ಶ್ರೀಶಾ ಅವ್ರೆ, ಬನ್ನಿ. ಆರಾಮ ಕಲ್ ಚುಚ್ತಾ ಇದ್ಯಾ? ಕಾಲಿಗೆ ಕಲ್ ಚುಚ್ಕೊಂಡು ನೀನ್ ಬೆಡ್ ರೆಸ್ಟ್ ಮಾಡಿದ್ರೆ ನಮ್ ಕಂಪ್ನಿಗ್ ಡಿಸೈನ್ ಮಾಡೋದ್ ಯಾರು? ಜೀ, ಅದು ಯಾಕ್ ಮುಚ್ಚಿಟ್ಟೆ? ನಿನ್ನೆ ಕೇಳ್ಕರೋದು ಯಾಕ್ ಮುಚ್ಚಿಟ್ಟೆ? ಓ, ನನ್ ಕಲೆನ್ ಗುರ್ತಿಸಲ್ಲ, ಕಲಾವಿದ್ರನ್ನೂ ಗುರ್ತಿಸಲ್ಲ ಅಂತ ನನ್ನ ಡಿಗ್ರೇಡ್ ಮಾಡಕ? ಅದು ನಿಮ್ಗೆ ಕಲಾವಿದ್ರನ್ನ ಕಲಾವಿದೆಯನ್ನ ಗುರುತಿಸೋ ಶಕ್ತಿ ಇದೆ. ಮತ್ತೆ ಯಾಕೆ ಹೇಳಿಲ್ಲ? ನಿಮ್ಗೆ ಗೌರಿನ ಗುರುತಿಸೋ ಶಕ್ತಿ ಇಲ್ಲ. ನಿಮ್ ಮನ್ಸಲ್ಲಿ ಗೌರಿ ಎಷ್ಟೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಆ ಗೌರಿ ಆಚೆನ ಒಂದ್ ಪ್ರಪಂಚ ಇದೆ ಅಂತ ನೀವ್ ಯಾವತ್ತೂ ಯೋಚನೆ ಮಾಡಿಲ್ಲ. ಅವ್ರಿಗೂ ಒಂದ್ ಮನ್ಸಿದೆ, ಒಂದಿಷ್ಟು ಕನ್ಸಿದೆ, ತುಂಬಾ ಪ್ರೀತಿ ಇದೆ. ಆದ್ರೆ ಅದ್ಯಾವ್ದು ನಿಮ್ ಕಣ್ಣಿಗ್ ಕಾಣಲ್ಲ. ಒಂದ್ ವೇಳೆ ಕಂಡ್ರು ಕಾಣದಾಗೆ ಇರ್ತೀರ. ಹಾಗಿದ್ಮೇಲೆ ನಂಗಿರೋ ಈ ಸಣ್ಣ ಕಲೆ ನಿಮ್ಗೆ ಹೇಗ್ ಅರ್ಥ ಆಗುತ್ತೆ ಹೇಳಿ? ನನ್ಗೇನು ಅರ್ಥ ಆಗ್ತಿಲ್ಲ ಅಂತಿದ್ಯಾ? ಹೌದು, ನಿಮ್ ಪಾಲಿಗೆ ನಾನ್ ಬರೀ ರಂಗೋಲಿ ಹಾಕಕ್ಕೆ ಲಾಯಕ್. ಅವತ್ತು ಅಮೆರಿಕನ್ ಕ್ಲೈಂಟ್ಸ್ ಆಫೀಸಿಗೆ ಬಂದಾಗ ನೀವ್ ಟೆನ್ಷನ್ ಅಲ್ಲಿ ಇದ್ರಿ. ಅದಕ್ಕೆ ನಾನು ಆಫೀಸಿಗೆ ಬಂದೆ. ನಿಮ್ ಡಿಸೈನ್ಸ್ ಓಕೆ ಆಗಿಲ್ಲ ಅಂತ ನಾನ್ ಡಿಸೈನ್ ಮಾಡ್ಕೊಟ್ಟೆ. ಅದನ್ನ ನೀವು ಒಂದ್ ಸತಿನೂ ನೋಡ್ದೆ ಹಂಗಾಕಿದ್ರಿ, ನನಗ್ ಬೈದ್ರಿ. ನಾನು ಡಿಸೈನ್ಸ್ ಟ್ರೈ ಮಾಡಿದೀನಿ, ಒಂದ್ಸತಿ ನೋಡಿ. ಅದೇ ಡಿಸೈನ್ ನಿಮ್ ಸ್ಟಾಫ್ ಮಾಡಿದ್ದು ಅಂತ ಅಂದಾಗ ಅದನ್ನ ಹೇಗ್ ಹೊಗಳಿದ್ರಿ. ಹೌ ಬ್ರಿಲಿಯಂಟ್, ಎಕ್ಸಾಕ್ಟ್ಲಿ ಇದೇ ನನಗ್ ಬೇಕಾಗಿದ್ದು. ನಿಮ್ ಕಣ್ಣಿಗೆ ನನ್ ಕಲೆ ಕಾಣಿಸಲ್ಲ. ಹಾಗಿದ್ಮೇಲೆ ನಾನ್ ಏನ್ ಮಾಡ್ಲಿ? ಈ ಕದ್ದು ಮುಚ್ಚಿನ ಕೆಲಸ ಮಾಡ್ಬೇಕಲ್ವಾ? ಏನಿದು? ಪ್ರತಿಫಲ. ಗಂಡ ಹೆಂಡತಿ ಮಧ್ಯೆ ಈ ತರ ದುಡ್ಡಿನ ಲೆಕ್ಕಾಚಾರ ಇರಬಾರ್ದು. ಕೆಲ್ಸ ಮಾಡೋರ್ ಮಧ್ಯೆ ಸಂಬಳ ಕೊಡೋದಕ್ಕೆ ಲೆಕ್ಕಾಚಾರ ಇರ್ಬೇಕು. ನೋಡಿ, ನಾನು ಈ ದುಡ್ಡು ತಗೊಂಡಿದ್ದು ನಾನ್ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ನಾನ್ ಹೇಳ್ಬೇಕು. ನಾನ್ ಕೇಳಲ್ಲ. ಹಾಗಾದ್ರೆ ನನ್ಗೆ ದುಡ್ಡು ಬೇಡ. ವಿತಿಯಾಗಿ ನಾನು ಯಾರ ಕಡೆಯಿಂದನೂ ಕೆಲಸ ಮಾಡಿಸ್ಕೊಡಲ್ಲ. ನನಗ್ ದುಡ್ಡು ಬೇಡ ಅಂದೆ. ನೀನ್ ಈ ದುಡ್ಡು ಬೇಡ ಅಂದ್ರೆ ನೀನ್ ಮಾಡಿರೋ ಡಿಸೈನ್ ಕೂಡ ನನಗ್ ಬೇಡ. ಅದರಿಂದ ನಮ್ ಕಂಪ್ನಿ ಹೆಸರಾದ್ರೂ ಪರವಾಗಿಲ್ಲ, ಕೊಡು. ನೋಡಿ, ನನ್ ಮಾತ್ ಕೇಳಿ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಇನ್ ಯಾರೋ ಈ ಡಿಸೈನ್ ಮಾಡಿದಿದ್ರು ದುಡ್ಡು ಕೊಡ್ಲೇಬೇಕಿತ್ತು ತಾನೆ. ಇದು ನಿನ್ ದುಡ್ಡು, ಇದ್ರಲ್ಲಿ ಏನ್ ಬೇಕಾದ್ರೂ ಮಾಡು. ಇನ್ ಮುಂದೆ ಕದ್ದು ಮುಚ್ಚಿ ಕೆಲ್ಸ ಮಾಡ್ಬೇಡ ಶ್ರೀಶಾ. ಅತ್ತೆ, ನಿಮ್ ಹತ್ರ ಒಂದ್ ಪರ್ಮಿಷನ್ ಕೇಳ್ಬೇಕಿತ್ತು. ಪರ್ಮಿಷನ್? ನಾನ್ ಸ್ವಲ್ಪ ಅಮ್ಮನ್ ಮನೆಗ್ ಹೋಗ್ ಬರ್ಬೋದಾ? ನೀನ್ ಈ ಮನೇಲಿ ಇರ್ಬೇಕು ಅಂದ್ರೆ ಆ ಮನೆ ಸಂಬಂಧನ ಪೂರ್ತಿ ಕಡ್ಕೋಬೇಕು ಅಂತ ಹೇಳಿದ್ದೆ. ಹೆತ್ತವ್ರನ್ನ ನೋಡ್ಕೊಂಡ್ ಬರೋದಕ್ಕೆ ಇವಳ ಮಾತ್ರ ಪರ್ಮಿಷನ್ ಕೇಳ್ಬೇಕಮ್ಮ? ನೀನೇನ್ ಮಾತಾಡ್ತಿದ್ಯಾನೋ ಅರಿವಿದ್ಯಾ ನಿನ್ಗೆ? ಗಂಡನ್ ಮನೆಗ್ ಬಂದ ತಕ್ಷಣ ಹೆಣ್ಣು ತನ್ ತವ್ರಿನ ಬೇರ್ನ ಕತ್ತರಿಸ್ಕೊಂಡ್ ಬರಕ್ಕಾಗಲ್ಲಮ್ಮ. ಹೆತ್ತವ್ರನ್ನ ನೋಡ್ಬೇಕು ಅನಿಸ್ದಾಗ ಅವಳು ತವ್ರ ಮನೆಗ್ ಹೋಗ್ ಬರೋದು ಅವಳ ಸ್ವಾತಂತ್ರ್ಯ ಅಲ್ವಮ್ಮ. ಅದಕ್ಕೆ ಪರ್ಮಿಷನ್ ಅನ್ನೋ ಕಾಂಪೌಂಡ್ ಹಾಕೋದ್ ಬೇಡ. ಅವಳನ್ ಕಳ್ಸೋಣ ಅಮ್ಮ.